ಹಲೋ ಟ್ರೇಡರ್ಸ್, ನಾವಿಲ್ಲೊಂದು ಎಂಟ್ರಿ ಪ್ಲಾನ್ ಮಾಡ್ತಿದ್ದೀವಿ. ಏನನ್ಸುತ್ತೆ ನಿಮ್ಗೆ ಯಾವ ಕಡೆ ಹೋಗ್ತೀವಿ ಅನ್ಸುತ್ತೆ ನಾವು? ಓಕೆ. ಓಕೆ, ಫಸ್ಟ್ ನಾನು ಎಂಟ್ರಿ ತಗೊಂಡ್ಬಿಡ್ತೀನಿ. ನಾವು ಎಂಟ್ರಿ ಕಾಲ್ ಸೈಡ್ಗೆ ಹೋಗ್ತಿದ್ದೀವಿ ಇವಾಗ. 51,000 ಕಾಲ್ ಸೈಡ್ಗೆ. ಓಕೆ, ಎಂಟ್ರಿ ತಗೊಂಡಾಗಿದೆ. 1148 ಪ್ರೀಮಿಯಂ ಹತ್ರ ಸಿಕ್ಕಿದೆ. ಎಂಟ್ರಿ ತಗೊಂತಿದ್ದಂಗೆ ಒಂದು 10 ಪಾಯಿಂಟ್ಸ್ ಲಾಸಲ್ಲಿ ಹೋಗ್ತಿದೆ. ನೋ ಪ್ರಾಬ್ಲಮ್. ಮಾರ್ಕೆಟ್ ಏನು ಮಾಡ್ತಿದೆ? ಓಕೆ, ನಾವು ಎಂಟ್ರಿ ಆಗಿದೆ ಈ ಕ್ಯಾಂಡಲ್ 931 ಕ್ಯಾಂಡಲಲ್ಲಿ. ನಮ್ಮ ಟಾರ್ಗೆಟು ಈ ಹೈ ಬ್ರೇಕ್ಔಟ್ ಆದಾಗ ನಮ್ಮ ಟಾರ್ಗೆಟ್ ಇರುತ್ತೆ. ನೋಡೋಣ, ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು. ಮಾರ್ಕೆಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲರೂ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟೈಮ್ ಸ್ಪೆಂಡ್ ಮಾಡಿದ್ರೆ ಡೈರೆಕ್ಟಾಗಿ ಬ್ರೇಕ್ಔಟ್ ಕೊಟ್ರೇನೆ ನಮಗೆ ಬೆನಿಫಿಟ್ ಅನ್ಬೋದು. ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದೆ ಅಂದರೆ ಸಪೋರ್ಟ್ ತೊಗೊಂಡಿದೆ, ಕಾಲ್ ಹೋಗು ಅಂತ ಎಲ್ಲರೂ ಕಾಲ್ ಹೋಗ್ತಾರೆ. ಸೊ ಅವಾಗ ಪ್ರೈಸ್ ಆ್ಯಕ್ಷನ್ ಮೇ ಬಿ ಡಿಫರ್ ಆಗುತ್ತೆ. ಇದು ಬ್ರೇಕ್ ಡೌನ್ ಕೊಡೋ ಪಾಸಿಬಿಲಿಟೀಸು ಇರುತ್ತೆ 51,000 ಲೆವೆಲ್. ನೋಡೋಣ ಏನಾಗುತ್ತೋ. ಟ್ರೇಡ್ ಪ್ಲೇಸ್ ಮಾಡಿದ್ದೀವಿ, ಸ್ವಲ್ಪ ಲಾಸ್ ನಡೀತಿದೆ. ನೋಡೋಣ ಟ್ರೇಡರ್ಸ್ ಏನಾಗುತ್ತೋ ಅಪ್ಡೇಟ್ ಮಾಡ್ತೀನಿ. ಹಲೋ ಟ್ರೇಡರ್ಸ್, ನೀವು ಇಲ್ಲಿ ನೋಡ್ಬೋದು ಮಾರ್ಕೆಟ್ ಇವಾಗ ಹೆಂಗೆ ಬಿಹೇವ್ ಮಾಡ್ತಿದೆ ಅಂತ. ಲೈಕ್ ನಾವು ಎಂಟ್ರಿ ತಗೊಂಡಿದ್ದಿಲ್ಲಿ, ಎಂಟ್ರಿ ತಗೊಂಡಂಗಿದ ಕಂಟಿನ್ಯೂಸ್ ಅಪ್ ಮೂವಲ್ಲೇ ಕೊಡ್ತಿದೆ. ಇವಾಗ ಸ್ವಲ್ಪ ರಿಟ್ರೇಸ್ಮೆಂಟ್ ಕೊಡ್ತಿದೆ. ಪ್ರಾಫಿಟ್ಸ್ ನೋಡ್ಬೋದು ನೀವು, 1500 ಅಂದರೆ 50 ಪಾಯಿಂಟ್ಸ್ ಹತ್ತಿರ ಪ್ರಾಫಿಟ್ ನಡೀತಿದೆ. ನಮ್ಮ ಟಾರ್ಗೆಟು 70 ಪಾಯಿಂಟ್ ಹತ್ತಿರ ಇರುತ್ತೆ. ಆ್ಯಂಡ್ ನೀವು ಇಲ್ಲಿ ಚಾರ್ಟ್ ಪ್ರಕಾರ ನೋಡಿದ್ರೆ ಇದು ಏನು ಟಾಪ್ ಮಾಡ್ಕೊಂಡಿದೆಯಲ್ಲ 51,200 ಲೆವೆಲ್, ನಾವೊಂದು ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡ್ಕೊಂಡಿದ್ವಿ. ಅದು ಬ್ರೇಕ್ಔಟ್ ಆದಮೇಲೆ ಒಂದು ಸ್ಟ್ರಾಂಗ್ ಬ್ಲೂ ಕ್ಯಾಂಡಲಲ್ಲಿ ನಾವು ಎಕ್ಸಿಟ್ ಆಗೋಣ. ಟ್ರೇಡ್ ಮಾಡಿದ ಉದ್ದೇಶ ಗೊತ್ತಾಯ್ತಲ್ವಾ? ಲೈಕ್ ಮೇಲ್ಗಡೆ ಹೋಗೋಕ್ಕೆ ಎಸ್ ಎಲ್ ಇರಲಿಲ್ಲ. ಫಸ್ಟ್ ಇದು ಎಸ್ ಎಲ್ ಕ್ರಿಯೇಟ್ ಮಾಡ್ಕೊತು ನೋಡಿ ಇಲ್ಲಿ. ಈ ಪಾಯಿಂಟು, ಈ ರೆಡ್ ಕ್ಯಾಂಡಲ್ಸ್ ಇಲ್ಲೆಲ್ಲ ಎಸ್ ಎಲ್ ಕ್ರಿಯೇಟ್ ಮಾಡ್ಕೊತು. ಆ್ಯಂಡ್ ನೆನ್ನೆನೂ ನೀವು ನೋಡ್ದಂಗೆ ಇಲ್ಲಿ ಸ್ಟ್ರಾಂಗ್ ಸಪೋರ್ಟ್ ರೀಜನ್ ಥರ ಇತ್ತು. ನಾನು ಯಾವಾಗ ಇಲ್ಲಿ ಸಪೋರ್ಟ್ ರೀಜನ್ ಹತ್ರ ಬ್ಲೂ ಕ್ಯಾಂಡಲ್ ಆಯಿತು ಅದನ್ನು ನೋಡಿ ನಾನು ಕಾಲ್ ಸೈಡ್ ಎಕ್ಸಿಕ್ಯೂಟ್ ಮಾಡಿದ್ದೀನಿ ಟ್ರೇಡ್ನ. ನೋಡೋಣ ಟ್ರೇಡರ್ಸ್ ಏನಾಗುತ್ತೋ. ಇದು ಬ್ರೇಕ್ಔಟ್ ಆಗುತ್ತೆ ಈ ಟಾಪ್ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ಔಟ್ ಆದರೆ ಚೆನ್ನಾಗಿರುತ್ತೆ. ಹಲೋ ಟ್ರೇಡರ್ಸ್, ನೀವು ಇಲ್ಲಿ ನೋಡ್ಬೋದು ನಮ್ಮ ಪೊಸಿಷನಲ್ಲಿ ಅರೌಂಡ್ 50 ಪಾಯಿಂಟ್ಸ್ ಅಗೇನ್ ಪ್ರಾಫಿಟ್ ನಡೀತಿದೆ. ನೀವು ಈ ಚಾರ್ಟ್ ನೋಡಿದ್ರೆ ಇಲ್ಲಿ ಆಲ್ಮೋಸ್ಟ್ ನಮ್ಮ ಲಾಸ್ ಒಂದು 10 ಪಾಯಿಂಟ್ಸ್ ಲಾಸ್ ಹತ್ರ ಹೋಗಿದ್ದು. ಅಂದರೆ ನಮ್ಮ ಈ ವ್ಯಾಲ್ಯೂ ಪ್ರಕಾರ ಒಂದು 200 ಹತ್ತತ್ರ. ಬಟ್ ಯಾಕೆ ಅಂತ ಹೇಳ್ತೀನಿ ಕೇಳಿ, ಇಲ್ಲಿ ಮೈನಾಗಿ ಎಸ್ ಎಲ್ ಇಲ್ಲ ಮಾರ್ಕೆಟ್ಗೆ ಮೇಲೆ ಹೋಗೋಕ್ಕೆ. ಸೊ ಇಲ್ಲೇನು ಮಾಡುತ್ತೆ, ಟಾಪ್ ಹತ್ರ ರೆಸಿಸ್ಟೆನ್ಸ್ ತಗೊಳುತ್ತೆ, ಮತ್ತೆ ಸೆಲ್ಲರ್ಸ್ನ ಇನ್ವೈಟ್ ಮಾಡುತ್ತೆ, ಎಸ್ ಎಲ್ ಕ್ರಿಯೇಟ್ ಮಾಡ್ಕೊಳುತ್ತೆ. ಮತ್ತೆನೇ ಅವ್ರನ್ನ ನೋಡಿ ಈ ಥರ ಸ್ಟ್ರಾಂಗ್ ಕ್ಯಾಂಡಲ್ ಆಗಿ ಬೈಯರ್ಸ್ಗೆ ಟೈಮೇ ಕೊಡ್ತಿಲ್ಲ ಎಂಟ್ರಿ ಆಗೋದಕ್ಕೆ. ಓನ್ಲಿ ಸೆಲ್ಲರ್ಸ್ ಎಂಟ್ರಿ ಆಗ್ತಾರೆ ನೋಡಿ. ಮತ್ತೆ ಇಲ್ಲೇ ಟಾಪಲ್ಲೇ ರೆಸಿಸ್ಟೆನ್ಸ್ ತಗೊಂತಿದೆ. ಮತ್ತೆ ಇಲ್ಲೊಂದು ಸ್ವಲ್ಪ ರೆಡ್ ಕ್ಯಾಂಡಲ್ ಆಗುತ್ತೆ, ಮತ್ತೆ ಇದು ಬ್ರೇಕ್ಔಟ್ ಕೊಡುತ್ತೆ. ಇದು ಎಲ್ಲಿವರೆಗೂ ಬ್ರೇಕ್ಔಟ್ ಕೊಡುತ್ತೆ ಅಂದರೆ ಈ 318, ಈ ಟಾಪ್ ಏನು ಮಾಡ್ಕೊಂಡಿದೆಯಲ್ಲ ಇಲ್ಲಿ, ಈ ಟಾಪ್ವರೆಗೂ ಅದು ಟ್ರೇಡ್ ಆಗೋ ಪಾಸಿಬಿಲಿಟೀಸ್ ಇರುತ್ತೆ. ನೋಡೋಣ ಇವಾಗ ಏನಾಗುತ್ತೆ. ಇದು ನಾನು ಬ್ರೇಕ್ಔಟ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನಮ್ಮ ಪೊಸಿಷನಲ್ಲಿ ಅರೌಂಡ್ 1200 300 ಪ್ರಾಫಿಟ್ಸ್ ನಡೀತಾ ಇದೆ. ಅಪ್ಡೇಟ್ ಮಾಡ್ತೀನಿ ಟ್ರೆಂಡ್ಸ್. ನಿಫ್ಟಿ ನೋಡಿದ್ರೆ ಆಲ್ರೆಡಿ ಬ್ರೇಕ್ಔಟ್ ಕೊಟ್ಟಿದೆ. ಈ ಥರ ಡಬ್ಲ್ಯೂ ಪ್ಯಾಟರ್ನ್ ಮಾಡಿ ರಿಟ್ರೇಸ್ಮೆಂಟ್ ಮಾಡಿ ಬ್ರೇಕ್ಔಟ್ ಕೊಟ್ಟಿದೆ. ನಾನು ಬ್ಯಾಂಕ್ ನಿಫ್ಟಿ ಬ್ರೇಕ್ಔಟಿಗೆ ವೆಯ್ಟ್ ಮಾಡ್ತಿದ್ದೀನಿ. ನೋಡೋಣ ಟ್ರೇಡರ್ಸ್ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ. ಓಕೆ ಟ್ರೇಡರ್ಸ್, ನೀವು ಇಲ್ಲಿ ನೋಡ್ಬೋದು ನಾವು ಅಂದ್ಕೊಂಡಾಗ ಬ್ಯಾಂಕ್ ನಿಫ್ಟಿ ಬ್ರೇಕ್ಔಟ್ ಕೊಟ್ಟಿದೆ. ಬ್ರೇಕ್ಔಟ್ ಕೊಟ್ಟು ಸ್ವಲ್ಪ ರಿವರ್ಸಲ್ ಆಗಕ್ಕೆ ಟ್ರೈ ಮಾಡ್ತಿದೆ. ನಾವೇನು ಅಂದ್ಕೊಂಡಿದ್ದು ಅಂದರೆ ಕಂಟಿನ್ಯೂಸ್ ಬ್ರೇಕ್ಔಟ್ ಕೊಡುತ್ತೆ ಅಂತ ಈ ಲೆವೆಲ್ಲು. ನಿಫ್ಟಿ ನೋಡಿದ್ರೇನು ಅಷ್ಟೇ, ಕಂಟಿನ್ಯೂಸ್ ಬ್ರೇಕ್ಔಟ್ ಒಂದು ಡಬ್ಲ್ಯೂ ಪ್ಯಾಟ್ರನ್, ಕ್ಲೋಸಿಂಗ್ ಪಾಯಿಂಟ್, ಸಪೋರ್ಟು, ಬ್ರೇಕ್ಔಟು, ಎಸ್ ಎಲ್ ಕ್ರಿಯೇಟ್ ಮಾಡ್ಕೊತು. ಇವಾಗ ಬ್ಯಾಂಕ್ ನಿಫ್ಟಿನೂ ಹಂಗೆ ಮಾಡ್ತಿದೆ. ಇವಾಗ ಸ್ವಲ್ಪ ಪ್ರಾಫಿಟ್ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಿದೆ. ನಾನು ಇನ್ನೊಂದು ಸ್ವಲ್ಪ ಈ ಲೆವೆಲ್ವರೆಗೂ ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ವೆಯ್ಟ್ ಮಾಡ್ತಿದ್ದೀನಿ. ಬಟ್ ರೆಡ್ ಕ್ಯಾಂಡಲ್ ಆಗಿ ಪ್ರಾಫಿಟ್ ಕಡಿಮೆ ಮಾಡ್ತಿದೆ. ಎಕ್ಸಿಟ್ ಪ್ಲ್ಯಾನ್ ಮಾಡೋಕ್ಕೆ ಬಂದೆ ಇಲ್ಲಿ. ಇನ್ನೊಂದು 2 ನಿಮಿಷ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿ ನೋಡೋಣ ಏನಾದರೂ ಇದು 1500 ಹತ್ತಾದ್ರೆ ಏನಾದ್ರು ಪ್ರಾಫಿಟ್ ಕಡಿಮೆ ಆದರೆ ನಾವು ಎಕ್ಸಿಟ್ ಆಗೋಣ. ಇಲ್ಲ ಅಂತ ಅಂದರೆ ಒಂದು ಲಾಂಗ್ ಟಾರ್ಗೆಟ್ ಈ ಈ ಹೈ ಏನು ಈ ವಿಕ್ ಕ್ಯಾಂಡಲ್ ಮಾಡಿದೆಯಲ್ಲ, ಈ ವಿಕ್ ಕ್ಯಾಂಡಲ್ ಬ್ರೇಕ್ಔಟ್ ಆಗೋದಕ್ಕೆ ವೆಯ್ಟ್ ಮಾಡ್ಬೋದು ನಾವು. ಒಂದೇ ಸಲ ಬ್ರೇಕ್ಔಟ್ ಕೊಟ್ಟಿದ್ರೆ ಚೆನ್ನಾಗಿರೋದು. ಎಸ್ ಎಲ್ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿತ್ತಿಲ್ಲಿ. ಬಟ್ ಇದ್ಯಾಕೋ ಪ್ರಾಫಿಟ್ ಕಡಿಮೆ ಮಾಡ್ತಿದೆ. ಓಕೆ ಫ್ರೆಂಡ್ಸ್, ನಾವಿಲ್ಲಿ ಎಕ್ಸಿಟ್ ಆಗ್ತಿದ್ದೀವಿ. ಅರೌಂಡ್ 10:33ಗೆ ಎಕ್ಸಿಟ್ ಆಗಿದ್ದೀವಿ. ಎಕ್ಸಿಟ್ ಆಗಿದ್ದ ರೀಸನ್ ಇಷ್ಟೇ, ಮಾರ್ಕೆಟು ಫುಲ್ಲು ಸೈಡ್ ವೇಸ್ ಇರೋಕ್ಕೆ ಟ್ರೈ ಮಾಡ್ತಿದೆ. ನಮ್ಮ ಟಾರ್ಗೆಟ್ ರೀಚ್ ಆಗಿತ್ತು, ಬಟ್ ನಾವು ಈ ಬ್ರೇಕ್ಔಟಿಗೆ ವೆಯ್ಟ್ ಮಾಡ್ತಿದ್ದೋ. ಬಟ್ ರಿವರ್ಸ್ ಆಗ್ತಿದೆ ಮಾರ್ಕೆಟು, ಆ ಕಾರಣದಿಂದ ನಾವು ಎಕ್ಸಿಟ್ ಆದೋ.